ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಇವತ್ತಿನ ಪ್ರಚಲಿತ ವಿದ್ಯಮಾನಗಳ ಮಾಹಿತಿಗಳನ್ನು ನೋಡುವ. ಇಲ್ಲಿ ಫಸ್ಟ್ ಕ್ವಶನ್ ಅನ್ನು ನೋಡುವ. ಪ್ಲಾನೆಡ್ ರೀ ಎಂಟ್ರಿ ಸ್ಪೇಸ್ ಆಬ್ಜೆಕ್ಟ್. ಇತ್ತೀಚೆಗೆ ಪ್ಲಾನೆಡ್ ರೀ ಎಂಟ್ರಿ ಸ್ಪೇಸ್ ಆಬ್ಜೆಕ್ಟ್ ಎನ್ನುವ ಮಾರ್ಗಸೂಚಿ ಅಥವಾ ಗೈಡ್ಲೈನ್ಸ್ ಅನ್ನು ಬಿಡುಗಡೆ ಮಾಡಿದ್ರು. ಸೊ ಈ ಗೈಡ್ಲೈನ್ ಅನ್ನು ಬಿಡುಗಡೆ ಮಾಡಿದ ಸಂಸ್ಥೆ ಯಾವುದು ಅಂತ ಇಲ್ಲಿ ಕ್ವಶನ್ ಆಗಿರುತ್ತದೆ. ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತದೆ. ಇನ್ಸ್ಪೇಸ್ ಸಂಸ್ಥೆ ಪ್ಲಾನೆಡ್ ರೀ ಎಂಟ್ರಿ ಆಫ್ ಸ್ಪೇಸ್ ಆಬ್ಜೆಕ್ಟ್ ನ ಮಾರ್ಗಸೂಚಿ ಅಥವಾ ಗೈಡ್ಲೈನ್ಸ್ ಅನ್ನು ಇಲ್ಲಿ ಬಿಡುಗಡೆ ಮಾಡಿದೆ. ಏನು ಈ ಪ್ಲಾನೆಡ್ ರೀ ಎಂಟ್ರಿ ಸ್ಪೇಸ್ ಆಬ್ಜೆಕ್ಟ್ ಮಾರ್ಗಸೂಚಿ ಅಂತ ನೋಡುವುದಕ್ಕಿಂತ ಮುಂಚೆ ಏನು ಈ ಸ್ಪೇಸ್ ಆಬ್ಜೆಕ್ಟ್, ಯಾಕೆ ಇದನ್ನು ಮಾಡಲಾಯಿತು ಅನ್ನುವ ಬಗ್ಗೆ ಮಾಹಿತಿ ಮೊದಲಾಗಿ ನೋಡಿಕೊಳ್ಳುವ. ಇಲ್ಲಿ ಈ ಸ್ಪೇಸ್ ಆಬ್ಜೆಕ್ಟ್ಗಳು ಅಂದರೆ ಬಾಹ್ಯಾಕಾಶದಲ್ಲಿರುವ ಅಂದರೆ ಸ್ಪೇಸ್ನಲ್ಲಿರುವ ಉಪಗ್ರಹಗಳ ಹಳೆಯ ಉಪಗ್ರಹಗಳು ಅಥವಾ ರಾಕೆಟ್ ಬಿಡಿಭಾಗಗಳು ಇರುತ್ತದಲ್ಲ, ಅವು ಕೆಲವು ಬಿಡಿಭಾಗಗಳು ಭೂಮಿಯ ಗುರುತ್ವಾಕರ್ಷಣೆಯಿಂದಾಗಿ ವಾತಾವರಣಕ್ಕೆ ಎಂಟ್ರಿ ನೀಡುತ್ತೆ. ಕೆಲವೊಂದು ಅದರಲ್ಲಿ ಸುಟ್ಟು ಹೋಗುತ್ತವೆ. ಕೆಲವೊಂದು ದೊಡ್ಡ ಬಿಡಿಭಾಗಗಳು ಇರುತ್ತದಲ್ಲ, ಅದು ಭೂಮಿಯ ಮೇಲ್ಮೈ ಕಪ್ಪುಗಳಲ್ಲಿ ಇರುತ್ತದೆ. ಈ ದೊಡ್ಡ ಬಿಡಿಭಾಗಗಳನ್ನು ಭೂಮಿಗೆ ತರಲು ಮಾಡಿರುವ ಯೋಜನೆಯೇ ಈ ಒಂದು ಯೋಜನೆಯಾಗಿರುತ್ತದೆ, ಪ್ಲಾನೆಡ್ ರೀ ಎಂಟ್ರಿ ಆಫ್ ಸ್ಪೇಸ್ ಆಬ್ಜೆಕ್ಟ್ ಅಂತ. ಇದರಲ್ಲಿ ಕೆಲವು ಗೈಡೆನ್ಸ್ ಅನ್ನು ತರಲಾಗಿರುತ್ತದೆ. ರೀ ಎಂಟ್ರಿ ಮಾಡಲಿಕ್ಕೆ ಕೆಲವು ಗೈಡ್ಲೈನ್ಸ್ ಗಳನ್ನು ತಂದಿದ್ದಾರೆ. ಯಾರು? ಸ್ಪೇಸ್ ಸಂಸ್ಥೆ. ಇಲ್ಲಿ ಮೇನ್ ಆಗಿ ಮರುಪ್ರವೇಶಕ್ಕೆ ಸುಮಾರು 45 ದಿನಗಳ ಮುಂಚಿತವಾಗಿ ಆ ಸಂಸ್ಥೆಗಳು ತಿಳಿಸಬೇಕಾಗಿರುತ್ತದೆ. ಯಾವ ಸಂಸ್ಥೆಗಳು ಬಿಡಿಭಾಗಗಳನ್ನು ತರುತ್ತದೆ ಹಿಂದೆ ಆ ಸಂಸ್ಥೆಗಳು ಸ್ಪೇಸ್ಗೆ ತಿಳಿಸಬೇಕಾಗಿರುತ್ತೆ. ನಂತರದಲ್ಲಿ ಮೇನ್ ಆಗಿ ಮರುಪ್ರವೇಶದಿಂದಾಗಿ ಭೂಮಿಯ ಮೇಲಿರುವ ಜನರಿಗೆ ಅಥವಾ ಆಸ್ತಿಗೆ ಅಪಾಯವಾಗುವ ಸಂಭವನೀಯ 10,000ದಲ್ಲಿ 1ಕ್ಕಿಂತ ಕಡಿಮೆ ಇರಬೇಕು ಎನ್ನುವುದು ಮೇನ್ ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ. ಅಂದರೆ ಇಲ್ಲಿ ಆಸ್ತಿಗೆ ಅಪಾಯವಾಗುವ ಸಂಭವನೀಯತೆ 10,000ದಲ್ಲಿ 1ಕ್ಕಿಂತ ಕಡಿಮೆ ಇರಬೇಕು ಎನ್ನುವುದು ಮೇನ್ ಇದೊಂದು ಗೈಡ್ಲೈನ್ಸ್ ಆಗಿರುತ್ತದೆ. ಇದು ಸಾರ್ವಜನಿಕರ ಸುರಕ್ಷತಾ ಮಿತಿಯನ್ನು ತೋರಿಸುತ್ತದೆ. ಇಲ್ಲಿ ಇನ್ಸ್ಪೇಸ್ ಇದು ಖಾಸಗಿ ಮತ್ತು ಇಸ್ರೋ ವಲಯದ ನಡುವೆ ಸೇತುವೆ ಅಥವಾ ಬ್ರಿಡ್ಜ್ನಂತೆ ಕೆಲಸ ಮಾಡುತ್ತದೆ. ಇದರ ಮುಖ್ಯ ಕಚೇರಿ ಎಲ್ಲಿದೆ ಅಂದರೆ ಗುಜರಾತ್ನ ಅಹಮದಾಬಾದ್ನ ಭೋಪಾಲ್ನಲ್ಲಿದೆ. ಸೊ ಈ ಮಾಹಿತಿ ಗಮನಿಸಿ. ಇಲ್ಲಿ ಮೇನ್ ಆಗಿ ಗೈಡ್ಲೈನ್ಸ್ ಅನ್ನು ಬಿಡುಗಡೆ ಮಾಡಲಾಯಿತು, ಪ್ಲಾನೆಡ್ ರೀ ಎಂಟ್ರಿ ಆಫ್ ಸ್ಪೇಸ್ ಆಬ್ಜೆಕ್ಟ್. ಇದಕ್ಕೆ ಇಲ್ಲಿ ಇದನ್ನು ಯಾರು ಬಿಡುಗಡೆ ಮಾಡಿದ್ರು ಅಂದರೆ ಇನ್ಸ್ಪೇಸ್ ಬಿಡುಗಡೆ ಮಾಡಿತು. ಮೇನ್ ಆಗಿ 10,000ದಲ್ಲಿ 1ಕ್ಕಿಂತ ಕಡಿಮೆ ಹಾನಿ ಇರಬೇಕು ಎನ್ನುವುದು ಇದು ಒಂದು ಸಾರ್ವಜನಿಕ ಸುರಕ್ಷತಾ ಮಿತಿಯಿಂದಾಗಿ ಮಾಡಲಾಗಿರುವ ಒಂದು ಮೇನ್ ಗೈಡ್ ಲೈನ್ ಆಗಿರುತ್ತದೆ. ಹಾಗೆ 45 ದಿನಗಳ ಮುಂಚಿತವಾಗಿ ತಿಳಿಸಬೇಕಾಗಿರುತ್ತೆ ಯಾವ ಸಂಸ್ಥೆ ಬಿಡಿಭಾಗಗಳನ್ನು ಮರಳಿ ಭೂಮಿಗೆ ತರುತ್ತಿದೆ, ಆ ಸಂಸ್ಥೆಗಳ ಡೀಟೇಲ್ಸ್ಗಳನ್ನು ನೀಡಬೇಕಾಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡುವ. ಇತ್ತೀಚೆಗೆ ತನ್ನ ಸಾಂಪ್ರದಾಯಿಕ ಹೆಸರನ್ನು ಮರುಸ್ಥಾಪಿಸಿಕೊಂಡು ಅಧಿಕೃತವಾಗಿ ರಿಪಬ್ಲಿಕ್ ಆಫ್ ನವೋರೋ ಎಂದು ಮರುನಾಮಕರಣ ಮಾಡಿಕೊಂಡಿರುವ ಪೆಸಿಫಿಕ್ ದ್ವೀಪ ರಾಷ್ಟ್ರ ಯಾವುದು? ಉತ್ತರ ಆಪ್ಷನ್ ಸಿ ಆದ ಸರಿಯಾದ ಉತ್ತರ ನೌರು ಆಗಿರುತ್ತದೆ. ನೌರು ರಾಷ್ಟ್ರವು ತನ್ನ ದೇಶದ ಹೆಸರನ್ನು ಮರುನಾಮಕರಣ ಮಾಡಿಕೊಂಡಿದೆ ರಿಪಬ್ಲಿಕ್ ಆಫ್ ನವೋರೋ ಎಂದು. ಸೊ ಯಾಕೆ ಈ ಹೆಸರನ್ನು ಮರುನಾಮಕರಣ ಮಾಡಿದ್ರು ಅಂದರೆ ಮೇನ್ ಆಗಿ ಈ ನೌರು ಎನ್ನುವ ದೇಶದ ಹೆಸರು ವಸಾಹತುಶಾಹಿ ಆಡಳಿತದ ಸಮಯದಲ್ಲಿ ಇಟ್ಟ ಹೆಸರಾಗಿತ್ತು. ಈಗ ಇದರ ದ್ವೀಪದ ಮೂಲ ಮತ್ತು ಸಾಂಪ್ರದಾಯಿಕ ಹೆಸರು ನೌರು ಆಗಿರುತ್ತದೆ. ಇದು ಸ್ಥಳೀಯ ಗುರುತು ಮತ್ತು ಭಾಷೆಗಳ ಉಳಿಸುವ ಉದ್ದೇಶದಿಂದಾಗಿ ಚೇಂಜ್ ಮಾಡಲಾಗಿರುತ್ತದೆ. ಮೇನ್ ಆಗಿ ಈ ಒಂದು ರೀಸನ್ ಇಂದ ಚೇಂಜ್ ಮಾಡಲಾಗಿರುತ್ತದೆ. ರಿಪಬ್ಲಿಕ್ ಆಫ್ ನೌರು ಎಂದು ಹೆಸರಿಡಲಾಗಿದೆ ಅಥವಾ ಮರುನಾಮಕರಣ ಮಾಡಲಾಗಿದೆ ನೌರು ರಾಷ್ಟ್ರವನ್ನು. ಸೊ ಅಲ್ಲಿನ ಸಂಸತ್ತು ಮೇ 2026ರಲ್ಲಿ ಮಾಡಿದ ತಿದ್ದುಪಡಿಯ ಬಳಿಕ ಅಧ್ಯಕ್ಷರಾಗಿದ್ದ ಡೇವಿಡ್ ಅಡೆಂಗ್ ಅವರು ಜುಲೈ 31, 2026ರಂದು ಮರುನಾಮಕರಣ ಮಾಡಿದರು. ಅಧಿಕೃತವಾಗಿ ಘೋಷಿಸಲಾಯಿತು ನೌರು ಎನ್ನುವ ದೇಶವನ್ನು ನವೋರೋ ಎಂದು. ಈ ನೌರು ದೇಶದ ಕೆಲವು ಇಂಪಾರ್ಟೆಂಟ್ ಆದ ಮಾಹಿತಿಗಳನ್ನು ನೋಡುವ ಜಿಕೆ ಪಾಯಿಂಟ್ ಆಫ್ ವ್ಯೂ ಎಂದು ಕೇಳಬಹುದಾಗಿರುತ್ತೆ. ನವೋರೋ ಈ ದೇಶದ ರಾಜಧಾನಿ ಯಾವುದು ಅಂತ ಕೇಳಿದರೆ ಇಲ್ಲಿ ಮೇನ್ ಆಗಿ ಯಾವುದೇ ರಾಜಧಾನಿ ಅಂತ ಇಲ್ಲ, ಆದರೆ ಆಡಳಿತಾತ್ಮಕ ಕಚೇರಿ ಅಂತ ಯರೆನ್ ಡಿಸ್ಟ್ರಿಕ್ಟ್ ಅನ್ನು ಕರೆಯಲಾಗಿರುತ್ತದೆ ಅಥವಾ ಯರೆನ್ ಡಿಸ್ಟ್ರಿಕ್ಟ್ ಕಾರ್ಯನಿರ್ವಹಿಸುತ್ತದೆ ಆಡಳಿತಾತ್ಮಕ ಕಚೇರಿ ಎಂದು. ಈ ದೇಶದ ನವೋರೋ ದೇಶದ ರಾಜಧಾನಿ ಅಂತ ಯಾವ ನಗರವನ್ನು ಕೂಡ ಕರೆಯಲಾಗುವುದಿಲ್ಲ. ಈ ಪಾಯಿಂಟ್ ನೆನಪಿಟ್ಟುಕೊಳ್ಳಿ. ಇದರ ಜನಸಂಖ್ಯೆ ನವೋರೋ ರಾಷ್ಟ್ರದ ಜನಸಂಖ್ಯೆಯು 12,000 ಆಗಿರುತ್ತದೆ. ಇದು 3ನೇ ಅತಿ ಚಿಕ್ಕ ರಾಷ್ಟ್ರ ಆಗಿರುತ್ತದೆ. ವಿಸ್ತೀರ್ಣದ ರೂಪದಲ್ಲಿ 3ನೇ ಅತಿ ಚಿಕ್ಕ ರಾಷ್ಟ್ರ ಆಗಿರುತ್ತದೆ ನವೋರೋ ರಾಷ್ಟ್ರ. ಇಲ್ಲಿ ಅತ್ಯಂತ ಚಿಕ್ಕ ರಾಷ್ಟ್ರ ವಿಸ್ತೀರ್ಣದ ಆಧಾರದ ಮೇಲೆ ವ್ಯಾಟಿಕನ್ ಸಿಟಿ ಆಗಿರುತ್ತದೆ. ನೆಕ್ಸ್ಟ್
ಮೊನಾಕೋ ಬರುತ್ತದೆ. ಮೂರನೆಯ ಸ್ಥಾನದಲ್ಲಿ ನವೋರೋ ರಾಷ್ಟ್ರ ಬರುತ್ತದೆ, ಅತ್ಯಂತ ಚಿಕ್ಕ ರಾಷ್ಟ್ರ ಒಂದು ವಿಸ್ತೀರ್ಣದ ಆಧಾರದ ಮೇಲೆ. ಇದು ಮೇನ್ ಆಗಿ ನೆನಪಿಟ್ಕೊಳ್ಬೇಕಾದ ಪಾಯಿಂಟ್ ಅಂದರೆ ಇಲ್ಲಿನ ಸ್ಥಳೀಯ ಭಾಷೆ ಡೊರೇರಿಯನ್ ನವೋರೋ. ಈ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತೆ. ಎಕ್ಸಾಮ್ಸ್ ದೃಷ್ಟಿಯಿಂದ ಮೇನ್ ಆಗಿ ನೆನಪಿಟ್ಕೊಳ್ಬೇಕಾಗಿರುತ್ತೆ. ಡೊರೇರಿಯನ್ ನವೋರೋ ಎನ್ನುವ ಭಾಷೆಯಾಗಿರುತ್ತದೆ ನವೋರೋ ದೇಶದ್ದು. ಇದು ಯುನೆಸ್ಕೋ ಸಂಸ್ಥೆಯು ಈ ಒಂದು ಭಾಷೆಯನ್ನು ಅತ್ಯಂತ ಅಂಚಿನಲ್ಲಿರುವ ಅಥವಾ ಅಪಾಯದಲ್ಲಿರುವ ಭಾಷೆ ಅಂತ ವರ್ಗೀಕರಿಸಿರುತ್ತದೆ. ಸಿವಿಯರ್ಲಿ ಎಂಡೇಂಜರ್ಡ್ ಭಾಷೆ ಅಂತ ಯುನೆಸ್ಕೋ ಸಂಸ್ಥೆ ಇದನ್ನು ವರ್ಗೀಕರಿಸಿರುತ್ತದೆ. ಭಾಷೆಯ ಹೆಸರು ನೆನಪಿಟ್ಟುಕೊಳ್ಳಿ, ಡೊರೇರಿಯನ್ ನವೋರೋ ಎಂದು. ಇದು ನವೋರೋ ರಾಷ್ಟ್ರದ ಸ್ಥಳೀಯ ಭಾಷೆ ಆಗಿದೆ. ಈ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡುವ. ಇಲ್ಲಿ ಜಿಯೋಲಜಿ ಸರ್ವೆ ಆಫ್ ಇಂಡಿಯಾ GSI ಭಾರತೀಯ ಭೂವೈಜ್ಞಾನಿಕ ಸಮೀಕ್ಷೆಯ 176 ವರ್ಷಗಳ ಇತಿಹಾಸದಲ್ಲಿ ಪ್ರಥಮ ಮಹಿಳಾ ಡೈರೆಕ್ಟರ್ ಜನರಲ್ ಆಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ ಅಂತ ಇಲ್ಲಿ ಕ್ವಶನ್ ಆಗಿದೆ. ಉತ್ತರ ವರ್ಷಾ ಅಶೋಕ್ ಅಗಲ್ವೆ ಅವರು ಆಗಿರುತ್ತಾರೆ. ವರ್ಷಾ ಅಶೋಕ್ ಅಗಲ್ವೆ ಇಂಪಾರ್ಟೆಂಟ್ ಆದ ಮಾಹಿತಿ ಎಕ್ಸಾಮ್ ದೃಷ್ಟಿಯಿಂದ ಅಥವಾ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ದೃಷ್ಟಿಕೋನದಿಂದ. ವರ್ಷಾ ಅಶೋಕ್ ಅಗಲ್ವೆ ಇವರು ಮೊದಲ ಮಹಿಳಾ ಡೈರೆಕ್ಟರ್ ಜನರಲ್ ಆಗಿದ್ದಾರೆ GSI ಜಿಯೋಲಜಿ ಸರ್ವೆ ಆಫ್ ಇಂಡಿಯಾದ್ದು. ಇಲ್ಲಿ ಇವರು 54ನೇ ಸಾಲಿನ ಡೈರೆಕ್ಟರ್ ಜನರಲ್ ಆಗಿರುತ್ತಾರೆ GSI ಇದು. ಇವರ ಬಗ್ಗೆ ಮಾಹಿತಿ ನೋಡುವುದಾದಲ್ಲಿ ಇವರು 1992ರಲ್ಲಿ GSIಗೆ ಸೇರ್ಪಡೆಗೊಂಡರು. ನಂತರ ಅದಕ್ಕಿಂತ ಮುಂಚೆ ಇವರು ಭಾರತೀಯ ಖನಿಜ ಬ್ಯೂರೋದಲ್ಲಿ ಕೆಲಸ ಮಾಡ್ತಿದ್ರು. ವರ್ಷಾ ಅಶೋಕ್ ಅಗಲ್ವೆ ಇವರು ಇಲ್ಲಿ ಯಾವುದರಲ್ಲಿ ಪರಿಣತಿ ಹೊಂದಿದ್ದಾರೆ ಅಂದರೆ ಇವರು ಮೇನಾಗಿ ಪ್ಯಾಲಿಯಾಂಟೊಲಜಿ ಜೀವಾಶ್ಮಗಳ ಅಧ್ಯಯನ ಮತ್ತು ಪ್ಯಾಲಿನಾಲಜಿ ಪರಾಗಸ್ಪರ್ಶಗಳು ಮತ್ತು ಸೂಕ್ಷ್ಮ ಸಾವಯವ ಕಣಗಳ ಅಧ್ಯಯನದಲ್ಲಿ ಇವರು ವಿಶೇಷ ಪರಿಣತಿಯನ್ನು ಹೊಂದಿರುತ್ತಾರೆ. ಈ ಮಾಹಿತಿ ಗಮನಿಸಿಕೊಳ್ಳಿ. ಇಲ್ಲಿ ಭೂಮಿಯ ಭೂಸರ್ವೇಕ್ಷಣಾ ಇಲಾಖೆ GSI ಇದರ ಬಗ್ಗೆ ಮಾಹಿತಿ. ಇದರ ಸ್ಥಾಪನೆ 1851ರಲ್ಲಿ ಮಾಡಲಾಯಿತು. ಕೇಂದ್ರ ಕಚೇರಿ ಈಗ ಕೋಲ್ಕತ್ತಾದಲ್ಲಿದೆ. ಮತ್ತೆ ಇದು ಯಾವ ಸಚಿವಾಲಯದ ಅಡಿ ಬರುತ್ತದೆ ಅಂದರೆ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಮೈನ್ಸ್ ಅಡಿಯಲ್ಲಿ ಬರುತ್ತದೆ. ಇವರ ಹೆಸರು ನೆನಪಿಟ್ಟುಕೊಳ್ಳಿ, ವರ್ಷಾ ಅಶೋಕ್ ಅಗಲ್ವೆ ಆಗಿರುತ್ತಾರೆ. ಇವರು ಭಾರತೀಯ ಭೂ ಸರ್ವೇಕ್ಷಣಾ ಇಲಾಖೆ ಜಿಯೋಲಜಿ ಸರ್ವೆ ಆಫ್ ಇಂಡಿಯಾದ ಮೊದಲ ಮಹಿಳಾ ಮಹಾನಿರ್ದೇಶಕಿಯಾಗಿರುತ್ತಾರೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಡೈರೆಕ್ಟರ್ ಜನರಲ್ ಆಗಿದ್ದಾರೆ. ಮೊದಲ ಡೈರೆಕ್ಟರ್ ಜನರಲ್ ಮಹಿಳೆ ವರ್ಷಾ ಅಶೋಕ್ ಅಗಲ್ವೆ. ಇವರು 54ನೇ ಸಾಲಿನ ಡೈರೆಕ್ಟರ್ ಜನರಲ್ ಆಗಿದ್ದಾರೆ. ಗಮನಿಸಿ. ನೆಕ್ಸ್ಟ್ ಕ್ವಶನ್ ನೋಡುವ. 2026-27ರಿಂದ 30-31ರ ಅವಧಿಗೆ ಪರಿಷ್ಕೃತ ಖೇಲೋ ಇಂಡಿಯಾ ಯೋಜನೆ ಮತ್ತು ಈ ರಾಷ್ಟ್ರೀಯ ಕ್ರೀಡಾ ಒಕ್ಕೂಟಗಳಿಗೆ ಎಷ್ಟು ಮೊತ್ತದ ಆರ್ಥಿಕ ಬೆಂಬಲ ನೀಡಲಿಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಅಂತ ಕ್ವಶನ್ ಆಗಿದೆ. ಉತ್ತರ ಆಪ್ಷನ್ ಸಿ ಆಗಿರುತ್ತದೆ. 36,441 ಕೋಟಿ ಅನುಮೋದನೆ ನೀಡಲಿಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಆಕ್ಚುಲಿ ಇದು ಅತಿ ಹೆಚ್ಚು ಅಮೌಂಟ್ ಆಗಿರುತ್ತದೆ. ಇದು ಖೇಲೋ ಇಂಡಿಯಾ ಯೋಜನೆ ಮತ್ತು ರಾಷ್ಟ್ರೀಯ ಕ್ರೀಡಾ ಒಕ್ಕೂಟಗಳಿಗೆ ಸಹಾಯ ಮಾಡುತ್ತೆ. ಈ ಒಂದು ಅಮೌಂಟ್ ಮೇನ್ ಆಗಿ ಸ್ಪೋರ್ಟ್ಸ್ನಲ್ಲಿ ಹೆಚ್ಚು ಡೆವಲಪ್ ಮಾಡಲಿಕ್ಕೆ ಬಜೆಟ್ನಲ್ಲಿ ಈ ಒಂದು ಅಮೌಂಟ್ ಅನ್ನು ನೀಡಿದ್ದಾರೆ ಖೇಲೋ ಇಂಡಿಯಾ ಯೋಜನೆ ಮತ್ತು ರಾಷ್ಟ್ರೀಯ ಕ್ರೀಡಾ ಒಕ್ಕೂಟಗಳಿಗೆ. ಈ ಪರೀಕ್ಷಿತ ಯೋಜನೆಯಡಿ ಶಾಲಾ ಹಂತದಲ್ಲಿ ಕ್ರೀಡಾಪಟುಗಳನ್ನು ಗುರುತಿಸಲು 2 ಹೊಸ ಪ್ರಮುಖ ವಿಭಾಗಗಳನ್ನು ಪರಿಚಯಿಸಿದ್ದಾರೆ. ಒಂದು ಖೇಲೋ ಇಂಡಿಯಾ ಕ್ರೀಡಾ ಸ್ಕೂಲು. ಇದು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಪ್ರತಿಭಾವಂತ ಮಕ್ಕಳನ್ನು ಗುರುತಿಸುವುದು ಇದರ ಮುಖ್ಯ ಉದ್ದೇಶ. ಹಾಗೆ ಖೇಲೋ ಇಂಡಿಯಾ ಉತ್ಕರ್ಷ ವಿಶ್ವವಿದ್ಯಾಲಯ. ಇದು ಕ್ರೀಡೆಯನ್ನು ಶಾಲಾ ಹಂತದ ಮುಖ್ಯ ಶಿಕ್ಷಣದೊಂದಿಗೆ ಜೋಡಿಸುವುದು, ಮೇನ್ ಸ್ಟ್ರೀಮ್ ಎಜುಕೇಷನ್ನೊಂದಿಗೆ ಜೋಡಿಸುವುದು ಕೋರ್ಸ್ ಅನ್ನು ಇದರ ಉದ್ದೇಶ ಆಗಿರುತ್ತದೆ. ಈ 2 ವಿಭಾಗದ್ದು. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡುವ. ಕಾಮನ್ವೆಲ್ತ್ ಜೂಡೋ ಚಾಂಪಿಯನ್ಶಿಪ್ನಲ್ಲಿ ಭಾರತಕ್ಕೆ ಪ್ರಥಮ ಬಂಗಾರದ ಪದಕ ಅಥವಾ ಗೋಲ್ಡ್ ಪ್ರೈಸ್ ಅನ್ನು ತಂದುಕೊಟ್ಟ ಅಸ್ಮಿತಾ ದೇಯಿ ಮತ್ತು ಹರ್ಷ ಸಿಂಗ್ ಯಾವ ಕ್ರೀಡೆಗೆ ಸಂಬಂಧಪಟ್ಟವರಾಗಿರುತ್ತಾರೆ? ಆಕ್ಚುಲಿ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. ಜೂಡೋ ಕ್ರೀಡೆಗೆ ಸಂಬಂಧಪಟ್ಟವರಾಗಿರುತ್ತಾರೆ. ಇವರು ಇಬ್ಬರು ಕೂಡ ಅಸ್ಮಿತಾ ದೇಯಿ ಮತ್ತು ಹರ್ಷ ಸಿಂಗ್ ಇವರು ಪ್ರಥಮ ಬಾರಿಗೆ ಭಾರತಕ್ಕೆ ಚಿನ್ನದ ಪದಕವನ್ನು ತಂದುಕೊಟ್ಟಿದ್ದಾರೆ ಕಾಮನ್ವೆಲ್ತ್ ಜೂಡೋ ಚಾಂಪಿಯನ್ಶಿಪ್ನಲ್ಲಿ. ಇದರ ಬಗ್ಗೆ ಮಾಹಿತಿ ನೋಡುವ. ಕಾಮನ್ವೆಲ್ತ್ ಗೇಮ್ಸ್ 2026ರಲ್ಲಿ ಗ್ಲಾಸ್ಗೋದಲ್ಲಿ ನಡೆಯುತ್ತಿದೆ. ಇಲ್ಲಿ ಭಾರತೀಯರಾದ ಅಸ್ಮಿತಾ ದೇಯಿ ಮತ್ತು ಹರ್ಷ ಸಿಂಗ್ ಅವರು ಜೂಡೋ ಕ್ರೀಡೆಯಲ್ಲಿ ಭಾರತಕ್ಕೆ ಪ್ರಥಮ ಬಾರಿಗೆ ಚಿನ್ನದ ಪದಕ ತಂದುಕೊಟ್ಟಿದ್ದಾರೆ.
ಸೊ ಇಲ್ಲಿ ಅಸ್ಮಿತಾ ದೇ ಅವರು ಮಹಿಳೆಯರ 48ನೇ ವಿಭಾಗದಲ್ಲಿ ವಿನ್ನರ್ ಆಗಿದ್ದಾರೆ. ಹಾಗೆಯೇ ಹರ್ಷ್ ಸಿಂಗ್ ಅವರು ಪುರುಷರ 60 kg ವಿಭಾಗದಲ್ಲಿ ವಿನ್ನರ್ ಆಗಿ ಮೊದಲ ಸ್ಥಾನವನ್ನು ಪಡೆದುಕೊಂಡು ಜೂಡೋ ಕ್ರೀಡೆಯಲ್ಲಿ ಭಾರತಕ್ಕೆ ಪ್ರಥಮ ಬಾರಿಗೆ ಚಿನ್ನದ ಪದಕವನ್ನು ತಂದುಕೊಟ್ಟಿರುತ್ತಾರೆ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ. ಸೊ ಈ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡುವ. ಕೇಂದ್ರ ಸರ್ಕಾರವು ರಾಜ್ಯಗಳಿಗೆ ತೆರಿಗೆ ಹಂಚಿಕೆ ರೂಪದಲ್ಲಿ ಇತ್ತೀಚೆಗೆ ಬಿಡುಗಡೆ ಮಾಡಿದ ಒಟ್ಟು ಮೊತ್ತ ಎಷ್ಟು? ಅಂದರೆ ಇಲ್ಲಿ ಟೋಟಲ್ ಆಗಿ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಉತ್ತರ ಆಪ್ಷನ್ ಬಿ ಉತ್ತರ ಆಗಿರ್ತದೆ. 1.09 ಲಕ್ಷ ಕೋಟಿ ರೂಪಾಯಿ ಆಗಿದೆ. ಇಲ್ಲಿ ಕೇಂದ್ರ ಸರ್ಕಾರ ಸಂಗ್ರಹಿಸಿರುವ ಒಟ್ಟು ತೆರಿಗೆ ಆದಾಯದಲ್ಲಿ ನಿರ್ದಿಷ್ಟ ಪಾಲು ಅಂದರೆ 41% ಪಾಲನ್ನು ಹಣಕಾಸು ಆಯೋಗದ ಶಿಫಾರಸಿನ ಮೇರೆಗೆ ರಾಜ್ಯಗಳಿಗೆ ಬಿಡುಗಡೆ ಮಾಡುತ್ತೆ. ಇದು ಭಾರತೀಯ ಸಂವಿಧಾನದ ವಿಧಿ 270 ಅಥವಾ ಆರ್ಟಿಕಲ್ 270 ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ತೆರಿಗೆ ಹಂಚಿಕೆಗೆ ಸಂಬಂಧಿಸಿದ ವಿಧಿಯ ಅಡಿಯಲ್ಲಿ ಕೇಂದ್ರ ಸರ್ಕಾರವು ಇದನ್ನು ಬಿಡುಗಡೆ ಮಾಡುತ್ತದೆ. ತೆರಿಗೆ ವಲಯದಲ್ಲಿ ತೆರಿಗೆ ಹಂಚಿಕೆಯಲ್ಲಿ ಅತಿ ಹೆಚ್ಚು ಅಮೌಂಟ್ ಪಡೆದ ರಾಜ್ಯ ಯಾವುದು ಅಂದರೆ ಉತ್ತರ ಪ್ರದೇಶ ಆಗಿರುತ್ತದೆ. 19,208 ಕೋಟಿ ರೂಪಾಯಿಯನ್ನು ಪಡೆದುಕೊಂಡಿದೆ. ಹಾಗೆಯೇ ನಮ್ಮ ಕರ್ನಾಟಕಕ್ಕೆ ಬರುವುದಾದರೆ ಕರ್ನಾಟಕ ರಾಜ್ಯವು 4,504 ಲಕ್ಷ ಕೋಟಿ ರೂಪಾಯಿಯನ್ನು ಪಡೆಯಿತು. ಸೊ ಇದಾಗಿತ್ತು ಇವತ್ತಿನ ಕರೆಂಟ್ ಅಫೇರ್ಸ್. ಪ್ರಚಲಿತ ವಿದ್ಯಮಾನಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.